ಸ್ನೇಹಿತರೆ ನಮಸ್ಕಾರ. SR ಬೈ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ PM ಕಿಸಾನ್ ಬಗ್ಗೆ ಮಾಹಿತಿನ ತಿಳಿಸೋಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಸ್ನೇಹಿತರೆ ಇವತ್ತಿನ ದಿನ ರೈತರಿಗೆ ಒಂದು ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು. ಸ್ನೇಹಿತರೆ ಪ್ರೈಮ್ ಮಿನಿಸ್ಟರ್ ವಿಲ್ ಬಿ ರಿಲೀಸ್ ದ 17th ಇನ್ಸ್ಟಾಲ್ಮೆಂಟ್ PM ಕಿಸಾನ್ ಸ್ಕೀಮ್ ಆನ್ 18th June 2024. ಈಗಾಗಲೇ ಸ್ನೇಹಿತರೆ ನೋಡ್ಬೋದು pmkisan.gov.in ವೆಬ್ಸೈಟಲ್ಲಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಮೇಲ್ಗಡೆ ಅಪ್ಡೇಟ್ ಕೂಡ ನೋಡ್ಬೋದು. ಈ ರೀತಿ ಇಲ್ಲಿ ಅಪ್ಡೇಟ್ ಮಾಹಿತಿ ಬಂದಿದೆ. ಓಕೆ, ಸೊ ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಯಾರೆಲ್ಲ ರೈತರು ಇನ್ನೂ ಕೂಡ ಈ KYCಯನ್ನು ಮಾಡ್ಕೊಂಡಿಲ್ಲ ಅಂಥವರು ಈ KYC ಇಸ್ ಮ್ಯಾಂಡೇಟರಿ ಫಾರ್ PM ಕಿಸಾನ್ ರಿಜಿಸ್ಟರ್ ಫಾರ್ಮರ್. ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅಂಥವರು ಕಡ್ಡಾಯವಾಗಿ ಈ KYCನ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಈ KYCನ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಬರ್ತಾ ಇದ್ದರೆ ಒಂದು CSC ಸೇವಾ ಕೇಂದ್ರದಲ್ಲಿ ಮಾಡ್ಕೊಳ್ಬೋದು, ಇಲ್ಲವಾದರೆ ಗ್ರಾಮೋನ್ ಕೇಂದ್ರ ಆಗಿರ್ಬೋದು, ಕರ್ನಾಟಕ ಕೇಂದ್ರದಲ್ಲಿ ಕೂಡ ಮಾಡ್ಕೊಳ್ಬೋದು. ಇಲ್ಲವಾಗಿದ್ರೆ ನೀವು OTP ಬೇಸ್ಡ್ ಮೂಲಕವೂ ಕೂಡ ನೀವು ಮಾಡ್ಕೊಳ್ಬೋದು. ಸೊ ಅದು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಇಲ್ಲಿ ನೋಡ್ಬೋದು ಈ KYC ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಈ KYC ಮಾಡಲಿಕ್ಕೆ ಒಂದು ಆಪ್ಷನ್ ಬರುತ್ತೆ. ಓಕೆ, ಈ ರೀತಿ ಬರುತ್ತೆ. OTP ಬೇಸ್ಡ್ ಈ KYC. ನಿಮ್ಮ ರೈತನ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಸರ್ಚ್ ಅಂತ ಕೊಟ್ಟಾಗ ಅವರ ಡೀಟೇಲ್ಸ್ ಬರುತ್ತೆ. ಅವರ ಮಾಹಿತಿನ ಚೆಕ್ ಮಾಡಿಕೊಂಡು OTPನ ಹಾಕಿದ ನಂತರ ಆ PM ಕಿಸಾನ್ ರಿಜಿಸ್ಟರ್ ನೋಂದಣಿ ಮಾಡಿರೋಂಥ ರೈತನಿಗೆ ಏನಾಗುತ್ತೆ ಈ KYC ಆಗುತ್ತೆ ಅಂತ ಹೇಳ್ಬೋದು. ಸೊ ನಂತರ ಈ PM ಕಿಸಾನ್ 17ನೇ ಕಂತು ಯಾರಿಗೆಲ್ಲ ಬರುತ್ತೆ ಅಂತ ನೀವು ಚೆಕ್ ಮಾಡಲಿಕ್ಕೆ ಬಯಸ್ತಿದ್ರೆ ಸೊ ಇಲ್ಲಿ ಕೆಳಗಡೆ ಬಂದಾಗ ಬೆನಿಫಿಷರಿ ಲಿಸ್ಟ್ ಅಂತ ಇರುತ್ತೆ ನೋಡ್ಬೋದು. ಇವತ್ತು ಬೆನಿಫಿಷರಿ ಲಿಸ್ಟ್ ಇಲ್ಲಿ ಅಪ್ಡೇಟ್ ಕೂಡ ಮಾಡಿದ್ದಾರೆ. ರೈತನ ಬೆನಿಫಿಷರಿ ಲಿಸ್ಟ್ ನೋಡ್ಬೋದು 18/6/2024 ಬೆಳಗ್ಗೆ 9:22 ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸಬ್ ಡಿಸ್ಟ್ರಿಕ್ಟ್ ಬರುತ್ತೆ, ಸಬ್ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಬ್ಲಾಕ್ ಬರುತ್ತೆ, ಸೊ ಯಾವುದು ಬ್ಲಾಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವಿಲೇಜ್ ಬರುತ್ತೆ. ಸೊ ವಿಲೇಜ್ನ ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ರೈತರ ಮಾಹಿತಿ ಇಲ್ಲಿ ಬರುತ್ತೆ. ಸೊ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅಂಥವರ ಲಿಸ್ಟ್ ಇಲ್ಲಿ ಬರುತ್ತೆ. ಈ ಲಿಸ್ಟಲ್ಲಿ ನಿಮ್ಮ ಹೆಸರಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅಂಥವರಿಗೆ 17ನೇ ಕಂತು ಏನಾಗುತ್ತೆ ಅವರ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಅಂತ ಹೇಳ್ಬೋದು. ಇನ್ನೂ ಕೂಡ ಈ KYCನ ಮಾಡ್ಕೊಳ್ಳಿಲ್ಲ ಅಂಥ ರೈತರು ಈ KYCನ ಮಾಡ್ಕೊಳ್ಳಿ. ಮತ್ತೊಂದು ಏನು ಮಾಡ್ಕೊಳ್ಬೇಕು, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದೆಯಾ ಅಥವಾ ಇಲ್ಲ ಅಂತ ಅದು ಕೂಡ ಚೆಕ್ ಮಾಡಬೇಕಾಗುತ್ತೆ. ಅದು ಆಗಿದ್ದರೆ ಸೊ ಯಾವುದೇ ಒಂದು ಕಂತುಗಳು ನಿಮಗೆ ಬಂದಿಲ್ಲ ಅಂದರೆ ಮುಂದಿನ ಕಂತುಗಳು ಏನಾಗುತ್ತೆ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ಇವತ್ತಿನ ದಿನದಲ್ಲಿ ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು. ರೈತರಿಗೆ 17ನೇ ಕಂತು ಏನಾಗ್ತಾ ಇದೆ ಅವರ ಬ್ಯಾಂಕ್ ಅಕೌಂಟ್ಗೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗುತ್ತಿದೆ ಅಂತ ಹೇಳ್ಬೋದು. ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.